ಇವತ್ತು ನಾವು ಭಾರತ ಸಂವಿಧಾನದ ರಚನೆ ಹೇಗಾಯಿತು, ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬರುವಲ್ಲಿ ನಡೆದಂತಹ ಘಟನಾವಳಿಗಳೇನು, ಹಾಗೂ ಆ ಒಂದು ಸಂವಿಧಾನ ಬೇಕು ಅನ್ನತಕ್ಕಂತಹ ಕೂಗು ನಮ್ಮ ರಾಜಕೀಯ ನಾಯಕರಲ್ಲಿ ಉಂಟಾದಂತಹ ಹಸಿವು, ಅದರ ಪ್ರಯತ್ನವಾಗಿ ನಡೆದಂತಹ ಹಲವಾರು ಹೋರಾಟಗಳು, ಅಂತಿಮವಾಗಿ ನಾವು ಸಂವಿಧಾನವನ್ನು ಪಡ್ಕೊಂಡಂಥ ಒಂದು ಬಗೆ ಮತ್ತು ಸಂವಿಧಾನದಲ್ಲಿ ಪ್ರಾರಂಭದಲ್ಲೇ ಅಸ್ತಿತ್ವಕ್ಕೆ ಬಂದಾಗ ನಮ್ಮ ದೇಶದ ಸಮಗ್ರತೆ, ಐಕ್ಯತೆ ಹಾಗೂ ಜನರಿಗೆ ಅದು ನೀಡಿದಂತಹ ಸಂದೇಶಗಳು ಏನು ಅನ್ನತಕ್ಕಂಥ ವಿಚಾರವಾಗಿ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 200 ವರ್ಷಗಳವರೆಗೆ ಬ್ರಿಟಿಷರ ದಾಸ್ಯತ್ವಕ್ಕೆ ನಮ್ಮ ದೇಶ ಒಳಗಾಗಿದ್ದನ್ನು ನಾವು ನೋಡ್ತೀವಿ. ಬ್ರಿಟಿಷರ ದಾಸ್ಯತ್ವಕ್ಕೆ ಒಳಗಾದಾಗ ನಿರಂತರವಾದ ಶೋಷಣೆಯೂ ಕೂಡ ಆಗ್ತಾಯಿತ್ತು. ಈ ಶೋಷಣೆಯಿಂದ ಹೊರಗೆ ಹೇಗೆ ಬರಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು ಕೂಡ ಸಾಕಷ್ಟು ನಡೀತಾ ಇದ್ದದ್ದನ್ನು ನಾವು ಇತಿಹಾಸದ ಪುಟಗಳಿಂದ ಅವಲೋಕನ ಮಾಡ್ಬೋದು. ಇನ್ನೇನು ಈ ಒಂದು ಪರಿಶ್ರಮ ಪ್ರಯತ್ನದಿಂದಾಗಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ತೇವೆ ಅನ್ನುವಂತಹ ಕುರುಹುಗಳು ನಾಯಕರಲ್ಲಿ ಮೊಳಕೆಯೊಡೆದಾಗ ನಾವು ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನು ಕೂಡ ಹೊಂದಲೇಬೇಕು ಅನ್ನುವಂತಹ ಹಸಿವು ಆಗಿನ ನಾಯಕರಲ್ಲಿ ಉಂಟಾಯಿತು. ಅದಕ್ಕಾಗಿ ಏನು ಮಾಡ್ತಾರೆ, ಸಾಕಷ್ಟು ಪ್ರಯತ್ನಗಳನ್ನು ಮಾಡಿಬಿಟ್ಟು ನಾವು ಕೂಡ ನಮ್ಮ ಸಂವಿಧಾನವನ್ನು ಪಡ್ಕೊಳ್ಬೇಕು ಅಂತೇಳ್ಬಿಟ್ಟು ಒಂದು ಸಂವಿಧಾನ ರಚನಾ ಸಮಿತಿಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತದೆ, 1935ರಲ್ಲಿ ಒಂದು ಹಕ್ಕನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡನೆ ಮಾಡ್ತದೆ. ಹಾಗೆ ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡನೆ ಮಾಡಿದಂತಹ ಪ್ರಸಂಗದಲ್ಲಿ ಬ್ರಿಟಿಷ್ ಸರ್ಕಾರ ಒಮ್ಮೆಲೆ ಭಾರತದ ಬೇಡಿಕೆಯನ್ನು, ಭಾರತದ ನಾಗರಿಕರ ಬೇಡಿಕೆಯನ್ನು ಒಪ್ಕೊಳ್ಳೋದಿಲ್ಲ. ಬ್ರಿಟಿಷ್ ಸರ್ಕಾರ ಅದರ ಬಗ್ಗೆ ಅಳೆದು ತೂಗಿ ಕೊಡಬೇಕೇ ಬೇಡವೇ, ಇವರಿಗೆ ಸ್ವಾಯುಕ್ತತೆಯನ್ನು ಸಿಗುವ ರೀತಿಯಲ್ಲಿ ಮಾಡಬೇಕೇ ಬೇಡವೇ ಅನ್ನತಕ್ಕಂಥ ವಿಚಾರವಾಗಿ ಸಾಕಷ್ಟು ನಿಧಾನಗತಿಯನ್ನು ಅವಲಂಬಿಸಿ ಕೊನೆಗೆ 1940ರಲ್ಲಿ ಅದನ್ನು ಸ್ಥಿರೀಕರಿಸುತ್ತೆ. ಆಯಿತು, ನಿಮಗೆ ಸಂವಿಧಾನ ರಚನಾ ಸಮಿತಿಯನ್ನು ನೀವು ಮಾಡಬೇಕು ಅನ್ನೋದಾದರೆ ಅದಕ್ಕೆ ನಮ್ಮ ಒಂದು ಒಪ್ಪಿಗೆ ಇದೆ ಅಂತೇಳ್ಬಿಟ್ಟು ಒಪ್ಪಿಗೆಯನ್ನು ನೀಡ್ತದೆ. ಅದರ ಫಲಿತಾಂಶವಾಗಿ 1946ನೇ ಇಸ್ವಿಯೊತ್ತಿಗೆ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸಂವಿಧಾನ ರಚನಾ ಸಮಿತಿಯ ಒಂದು ರೂಪರೇಷೆಗಳನ್ನು ಅವರು ಭಾರತದ ರಾಷ್ಟ್ರೀಯ ನಾಯಕರು ಹಾಕ್ಕೊಳ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ರವರ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ, ಹಾಗೂ ಮುಖರ್ಜಿಯವರು ಉಪಾಧ್ಯಕ್ಷರಾಗಿರ್ತಾರೆ. ಸಂವಿಧಾನವನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು, ಯಾವ ರೀತಿ ಸಿದ್ಧಪಡಿಸಬೇಕು ಅನ್ನತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಇವರ ಒಂದು ಮಾರ್ಗದರ್ಶನದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ನಂತರದಲ್ಲಿ ಏನಾಗುತ್ತೆ, ಇದು ಸಂವಿಧಾನ ಇಡೀ ರಾಷ್ಟ್ರದ, ಇಟ್ ಈಸ್ ನಥಿಂಗ್ ಬಟ್ ದಿ ಬೈಬಲ್ ಆಫ್ ದಿ ಕಂಟ್ರಿ. ಇಡೀ ದೇಶ ಹೇಗೆ ಮುನ್ನುಗ್ಗಬೇಕು, ಹೇಗೆ ಆಡಳಿತ ವ್ಯವಸ್ಥೆಯನ್ನು ನಡೆಸಬೇಕು, ಆಡಳಿತದ ಚುಕ್ಕಾಣಿ ಹೇಗಿರಬೇಕು, ಅದಕ್ಕೆ ಹೊಂದಿಕೊಂಡಂತೆ ನಾಗರಿಕರ ಕೂಡ ಹೇಗಿರಬೇಕು ಅನ್ನುವಂಥದ್ದು ಎರಡು ಮುಖಗಳು. ಒಂದು ಆಡಳಿತ ಹೇಗಿರಬೇಕು, ಇನ್ನೊಂದು ಆಡಳಿತದ ವ್ಯಾಪ್ತಿಯಲ್ಲಿ ನಾಗರಿಕರು ಹೇಗಿರಬೇಕು ಅನ್ನತಕ್ಕಂಥ ಒಂದು ಸಮಗ್ರ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಪುಸ್ತಕ ಅಥವಾ ಒಂದು ಗ್ರಂಥ ರೂಪದಲ್ಲಿ ರೂಪಾವಳಿಗಳ, ನಿಯಮಾವಳಿಗಳ ಒಂದು ಕರಡನ್ನು ಜಾರಿಗೆ ತರಲಿಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಹಲವಾರು ಸಮಿತಿಗಳಲ್ಲಿ ಪ್ರಮುಖವಾದಂತಹ ಒಂದು ಸಮಿತಿ ಅಂತ ಹೇಳಿದರೆ ಸಂವಿಧಾನ ಕರಡು ಸಮಿತಿ ಅಂತೇಳಿ. ಈ ಸಂವಿಧಾನ ಕರಡು ಸಮಿತಿಯ ನೇತೃತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಿಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಇವರೆಲ್ಲರೂ ಕೂಡ ಕೂಲಂಕುಷವಾಗಿ ಪ್ರಪಂಚದ ಹಲವಾರು ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ, ನಾವು ಹೇಳೋದಾದರೆ ಅಮೇರಿಕ ಸಂವಿಧಾನ ಆಗಿರ್ಬೋದು, ಅದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ದರೂ ಕೂಡ ಅಲ್ಲಿಯ ಒಂದು ಸಂವಿಧಾನವೇ ಒಂದು ವಿಶಿಷ್ಟತೆಯಿಂದ ಕೂಡಿದೆ. ಸ್ವಿಸ್ ದೇಶದ ಸಂವಿಧಾನ ಆಗಿರ್ಬೋದು, ಅದು ಮತ್ತೊಂದು ವಿಶಿಷ್ಟತೆಯಿಂದ ಕೂಡಿದೆ. ಬ್ರಿಟನ್ ಸಂವಿಧಾನದಲ್ಲಿರುವಂತಹ ಅರಸೊತ್ತಿಗೆ ಆಗಿರ್ಬೋದು, ಹಾಗೂ ಆಗಿನ ಚೀನಾ ರಾಷ್ಟ್ರಗಳಿದ್ದಂತಹ ವ್ಯವಸ್ಥೆಗಳು, ಇವೆಲ್ಲವುಗಳನ್ನು ಕೂಡ ನೋಡೋದ್ರ ಜೊತೆಗೆ
ರಷ್ಯಾದಲ್ಲಿದ್ದಂತಹ ಒಂದು ಸಂವಿಧಾನ, ಇವೆಲ್ಲದನ್ನು ಕೂಲಂಕುಷವಾಗಿ ಸಮಗ್ರವಾಗಿ ಅಧ್ಯಯನ ಮಾಡಿದಂತಹ ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು, ಕರಡು ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಸಹ ಒಂದು ನವೆಂಬರ್ 26ನೇ ತಾರೀಕು 1949ರಲ್ಲಿ ಅದನ್ನು ಮಂಡನೆ ಮಾಡ್ತಾರೆ. 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಸುಮಾರು 2 ವರ್ಷಗಳ ನಂತರ ಅದನ್ನು ಮಂಡನೆ ಮಾಡ್ತಾರೆ. ಅಂದರೆ ಮಂಡನೆಯಾದ ಹಾಗೂ ಒಪ್ಪಿತವಾದ ದಿನಾಂಕವನ್ನು ನಾವು ಏನಂತ ಕರಿತೀವಿ? ಸಂವಿಧಾನ ದಿನ ಅಂತ ಕರಿತೀವಿ. ಇಲ್ಲಿ ಸಮಗ್ರವಾಗಿ ಅಮೂಲಾಗ್ರವಾಗಿ ಅಧ್ಯಯನವನ್ನು ಮಾಡಿಬಿಟ್ಟು ಸಂವಿಧಾನದ ಕರಡುಗಳನ್ನು ರಚನೆ ಮಾಡಿ ಸಂಸತ್ತಿನ ಮುಂದೆ ಮಂಡನೆ ಮಾಡೋತ್ತಿಗೆ 1949ನೇ ಇಸ್ವಿ ಆಗುತ್ತೆ. ಆವತ್ತು ನಮ್ಮ ಭಾರತದ ಸಂಸತ್ತು ಅದನ್ನು ಒಪ್ಕೊಳ್ತದೆ, ಇದು ಸಂವಿಧಾನವನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳ್ಬಿಟ್ಟು. ಸೊ ಯಾವತ್ತು ಭಾರತ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತೇಳ್ಬಿಟ್ಟು ಒಪ್ಪಿತವಾಗುತ್ತೆ, ಆ ಒಪ್ಪಿತವಾದ ದಿನವನ್ನು ನಾವು ಸಂವಿಧಾನ ದಿನ ಅಂತ ಕರಿತೀವಿ, ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರಿತೀವಿ. ಸೊ ಇದು ಮುಂದೆ 1950 ಜನವರಿ 26ರಂದು ಭಾರತ ಗಣರಾಜ್ಯವಾದ ದಿನ ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಂವಿಧಾನದ ಮೂಲ ಉದ್ದೇಶ ಏನು? ಮೂಲ ವೇದ ಘೋಷ ಏನು ಅನ್ನುವಂಥದ್ದನ್ನು ನಾವು ನೋಡಬೇಕು. ಇಲ್ಲಿ ಸಾಕಷ್ಟು ಅಸಮಾನತೆಗಳಿರ್ತವೆ. ಸಾಕಷ್ಟು ಅಸಮಾನತೆಗಳಿಂದ ಬ್ರಿಟಿಷರ ಆಳ್ವಿಕೆಯಲ್ಲಿ ದಾಸ್ಯತ್ವಕ್ಕೆ ಒಳಗಾಗಿ ಶೋಷಣೆಗೆ ಒಳಗಾಗಿರ್ತಾರೆ. ಶೋಷಣೆ ಮುಕ್ತರಾಗಬೇಕು, ದಾಸ್ಯತ್ವದಿಂದ ಮುಕ್ತರಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಂವಿಧಾನದಲ್ಲಿ ಏನೆಲ್ಲ ಅಳವಡಿಕೆಗಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿದೆ. ಪ್ರಾರಂಭದಲ್ಲಿ ಇದು 395 ವಿಧಿಗಳು ಹಾಗೂ 9 ಪರಿಚ್ಛೇದಗಳನ್ನು ಒಳಗೊಂಡಂತಹ ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಒಂದು ಸಂವಿಧಾನದ ಪೀಠಿಕೆಯನ್ನು ಒಳಗೊಂಡಿರುತ್ತೆ. ಪೀಠಿಕೆಯ ಮೂಲ ಉದ್ದೇಶ ಏನು ಅಂತೇಳಿದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಭಾರತದ ನಾಗರಿಕರಿಗೆ ನೀಡುವಂಥದ್ದಾಗಿರುತ್ತೆ. ನಾವು ನಮ್ಮ ದೇಶದಲ್ಲೇ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದರೆ, ನಮ್ಮ ದೇಶದಲ್ಲೇ ನಮಗೆ ಸಮಾನತೆ ಇಲ್ಲ ಅಂದರೆ, ನಮ್ಮ ದೇಶದಲ್ಲೇ ನಾವು ಪರಸ್ಪರ ವೈರಿಗಳಂತ ಕಿತ್ತಾಡ್ತಾ ಇದ್ದರೆ, ಭ್ರಾತೃತ್ವ ಭಾವಗಳಿಲ್ಲದೆ ಶುದ್ಧ ವೈರಿಗಳಂತ ಕಿತ್ತಾಡ್ತಾ ಇದ್ದರೆ ನಮ್ಮ ದೇಶದ ಸ್ಥಿತಿಗತಿ ಏನು? ನಮ್ಮ ದೇಶದ ಅಸ್ತಿತ್ವವೇನು? ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿ ಏನು? ವೈಯಕ್ತಿಕವಾಗಿ ವ್ಯಕ್ತಿಯ ಅಭಿವೃದ್ಧಿ ಏನು? ಇವೆಲ್ಲವುಗಳನ್ನು ಕೂಡ ನಾವು ಗಮನಕ್ಕೆ ತಗೊಳ್ಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 3 ತತ್ವಗಳನ್ನು ಮುಖ್ಯ ಉದ್ದೇಶವನ್ನಾಗಿ ಇಟ್ಕೊಂಡಿದ್ದು ಸಂವಿಧಾನದ ರಚನೆಯನ್ನು ಮಾಡಬೇಕು ಅನ್ನುವಂಥದ್ದು ನಾಯಕರ ಅಭಿಮತ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿರಂತರ ಶೋಷಣೆಗೆ ಒಳಗಾದಂತಹ ಒಂದು ಸಂದರ್ಭದಲ್ಲಿ ಎಲ್ಲ ನಾಯಕರಲ್ಲಿ ಏನು ಅಭಿಪ್ರಾಯ ಬಂದಿರುತ್ತೆ ಅಂತ ಹೇಳಿದ್ರೆ, ವಾಟ್ ಹ್ಯಾಪನ್ಡ್ ಯೆಸ್ಟರ್ಡೇ ವಾಸ್ ಹಿಸ್ಟ್ರಿ. ಹಿಂದೆ ಏನಾಗಿದೆ ಅನ್ನೋದು ಬೇಕಾಗಿರಲಿಲ್ಲ, ಯಾಕೆಂದರೆ ಅದು ಇತಿಹಾಸ. ವಾಟ್ ಹ್ಯಾಪನ್ಸ್ ಟುಮಾರೋ ವಿ ಡೋಂಟ್ ನೋ ಬಿಕಾಸ್ ಇಟ್ ಈಸ್ ಎ ಮಿಸ್ಟ್ರಿ. ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗೋದಿಲ್ಲ. ಬಟ್ ವಾಟ್ ಆ್ಯಕ್ಚುಲಿ ಟುಡೇ ಈಸ್ ದ ರಿಯಾಲಿಟಿ. ಇವತ್ತು ನಿಜವಾಗಿ ಏನಿದೆ ಅನ್ನೋದೇ ಸತ್ಯ. ಆದ್ದರಿಂದ ಸತ್ಯದಿಂದ ಕೂಡಿರುವ, ವಾಸ್ತವಿಕಾಂಶಗಳಿಂದ ಕೂಡಿರುವ, ನೈಜವಾದ, ಜನರಿಗೆ ಹತ್ತಿರವಾದ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ ಆಗಿದ್ದರಿಂದ ಅಂಬೇಡ್ಕರ್ ಅವರು ತಮ್ಮ ಪೀಠಿಕೆಯಲ್ಲಿ ಏನನ್ನು ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಆರ್ ಸಾವರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ. ಭಾರತೀಯರಾದ ನಾವು ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯ ವ್ಯವಸ್ಥೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದೇವೆ. ಅಂದರೆ ಭಾರತೀಯರು, ಈ ಸಂವಿಧಾನ ಯಾರಿಗಾಗಿ ಇದೆ? ಭಾರತೀಯರಿಗಾಗಿದೆ. ದಿಸ್ ಕಾನ್ಸ್ಟಿಟ್ಯೂಷನ್ ಅಪ್ಲೈಸ್ ಒನ್ ಆ್ಯಂಡ್ ಓನ್ಲಿ ಟು ಇಂಡಿಯನ್ಸ್ ಆ್ಯಂಡ್ ನಾಟ್ ದ ಏಲಿಯನ್ಸ್ ಆರ್ ದ ಫಾರಿನರ್ಸ್. ಸೊ ಇಲ್ಲಿ ಈ ರೀತಿ ಭಾರತೀಯರಾದ ನಾವು ಪ್ರಜಾಸತ್ತಾತ್ಮಕ ಅಂದರೆ ಪ್ರಜೆಗಳಿಂದ ಆರಿಸಿ ಕಳಿಸಲ್ಪಡುವಂತಹ ಸರ್ಕಾರದಲ್ಲಿ ಇರುವಂತಹ ನಾವು ಭಾರತೀಯರು, ಪ್ರಜಾಸತ್ತಾತ್ಮಕ ಸಮಾಜವಾದಿ, ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಮತ್ತು ಸೌಲಭ್ಯಗಳು ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಹೇಗಿರಬೇಕು?
ಸಮಾಜವಾದಿ, ಜಾತ್ಯತೀತ. ನಾವು ಸೆಕ್ಯುಲರ್, ಹೈಲಿ ಸೆಕ್ಯುಲರ್ ಆಗಿರಬೇಕು. ಆಲ್ ಆರ್ ಈಕ್ವಲ್ ಇನ್ ದ ಐ ಆಫ್ ಲಾ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಸೆಕ್ಸ್, ಕ್ಲಾಸ್, ಎನಿಥಿಂಗ್ ಎಲ್ಸ್. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಈ ಒಂದು ಅಂಶವನ್ನು ಇಟ್ಕೊಂಡು ನಾನು ಇವತ್ತಿನ ಒಂದು ಪ್ರಚಲಿತ ಸಂದರ್ಭಕ್ಕೆ ನಾನು ಹೇಳೋದಾದರೆ, ಇವತ್ತು ಜಾತಿಯ ನಡುವೆ ಸಂಘರ್ಷ. ನಾವು ಭಾರತೀಯರು ಅನ್ನೋದೆಲ್ಲೋ ಮರ್ತೋಗ್ಬಿಟ್ಟಿದೆ. ನಾವು ಸತ್ಪ್ರಜೆಗಳಾಗಿ ಉಳಿದಿಲ್ಲ, ಸತ್ತ ಪ್ರಜೆಗಳಾಗಿಬಿಟ್ಟಿದ್ದೀವಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ಯಾವುದೇ ಒಂದು ಸ್ಥಾನಕ್ಕೆ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ಅವನು ಯಾವ ಜಾತಿ, ಅವನ ಆ ಜಾತಿಯ ಬೆಂಬಲಿಗರು ಎಷ್ಟು ಜನ ಇದ್ದಾರೆ, ಅವನು ಧರ್ಮದ ಬೆಂಬಲಿಗರು ಎಷ್ಟು ಜನ ಇದ್ದಾರೆ, ಇವುಗಳೇ ಪ್ರಧಾನವಾಗಿರುತ್ತೆ ಹೊರತು ಸಣ್ಣ ಪುಟ್ಟ ಜಾತಿಗಳು ಕೂಡ ನಮ್ಮ ಭಾರತದಲ್ಲಿದ್ದು ಅವುಗಳು ಕೂಡ ಆಯ್ಕೆ ಮಾಡುವಂತಹ ಪ್ರತಿನಿಧಿಗಳನ್ನು ಯಾರು ಕೇಳದೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಿದೆ. ಹಾಗಿದ್ದರೆ ಜಾತಿಯ ಪ್ರಾತಿನಿಧ್ಯಕ್ಕಾಗಿ ಇವರು ಆಯ್ಕೆ ಆಗಿರೋದ, ಜಾತಿಯಿಂದಾಗೇ ಇವರು ದೇಶವನ್ನು ಆಳ್ವಿಕೆ ಮಾಡೋದ? ಇದು ವಿಪರ್ಯಾಸ ಅಲ್ವೇ? ಈ ವಿಪರ್ಯಾಸ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಜಾತ್ಯತೀತ, ಪ್ರಜಾಪ್ರಭುತ್ವ, ಸಮಾಜವಾದಿ ರಾಷ್ಟ್ರಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಮೂಲ ಆಶಯ ಆಗಿತ್ತು ಮತ್ತು ಆಗಿನ ಎಲ್ಲ ಗಣ್ಯ ನಾಯಕರ ಆಶಯ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನು ಒಳಗೊಂಡಿದ್ದು, ಹೇಗೆ ನಾಯಕರು 1935ನೇ ಇಸ್ವಿಯಿಂದ ಸಂವಿಧಾನವನ್ನು ಪಡ್ಕೊಳ್ಳೇಬೇಕು, ಸಂವಿಧಾನವನ್ನು ಹೊಂದಲೇಬೇಕು, ನಮಗಾಗಿ ಒಂದು ಸಂವಿಧಾನ ಇರಬೇಕು, ನಮ್ಮ ರಾಷ್ಟ್ರದ ಅಭಿವೃದ್ಧಿ ಆಗಬೇಕು, ನಮ್ಮ ಅಭಿವೃದ್ಧಿ ಆಗಬೇಕು, ಹಾಗೂ ಯಾವುದೇ ಕಾರಣಕ್ಕೂ ಆಂತರಿಕ ಕಲಹಗಳಾಗಬಾರ್ದು, ವರ್ಗ ಸಂಘರ್ಷ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಸಂವಿಧಾನವನ್ನು ಜಾರಿಗೆ ತಂದಿದ್ದಾರೆ. ಆದ್ದರಿಂದ ಈ ಸಂವಿಧಾನವನ್ನು ನಾವು ಅತ್ಯಂತ ಪಾವಿತ್ರ್ಯತೆಯಿಂದ ನೋಡುವಂತಹ ದಿನವನ್ನು ನಾವು ಸಂವಿಧಾನ ದಿನ ಅಂತೇಳ್ಬಿಟ್ಟು ಇವತ್ತು ಪರಿಗಣಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಒಂದು ಕಲಹಗಳು ನಿರಂತರವಾಗಿ ಪ್ರಾರಂಭ ಆಯಿತು. ಇದು ಸಂವಿಧಾನ ಹಳೇದಾಗ್ಬಿಟ್ಟಿದೆ, ಈ ಸಂವಿಧಾನವನ್ನು ನಾವು ಬದಲಾವಣೆ ಮಾಡಬೇಕು, ಹೊಸ ಸಂವಿಧಾನವನ್ನು ನಾವು ಜಾರಿಗೆ ತರಬೇಕು. ಯಾಕೆ ಅಂತೇಳಿದರೆ ಇದು 1949ನೇ ಇಸ್ವಿಲಿ ಪ್ರಸ್ತುತಪಡಿಸಿದಂತಹ ಸಂವಿಧಾನ. ಇವತ್ತಾಗಲೇ ನಾವು ಭಾಳ ಮುಂದಿದ್ದೀವಿ ನೋಡಿ. ಸಂವಿಧಾನ ಅಸ್ತಿತ್ವಕ್ಕೆ ಒಂದು 75 ವರ್ಷ ಆಯಿತು, ಆಗಲೇ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳ್ಬಿಟ್ಟು. ಇಲ್ಲಿ ಸಂವಿಧಾನದಲ್ಲಿ ಪ್ರಾಬ್ಲಮ್ ಇಲ್ಲ, ನಮ್ಮ ಇಚ್ಛಾಶಕ್ತಿಯಲ್ಲಿ ಸಮಸ್ಯೆ ಇದೆ. ಏನು ನಮ್ಮ ಇಚ್ಛಾಶಕ್ತಿ ಅಂತೇಳಿದ್ರೆ, ನಾವು ಸಂವಿಧಾನವನ್ನು ನೋಡುವ, ನಾವು ಅವಲೋಕನ ಮಾಡುವ ವಿಧಾನ ಬದಲಾಗಬೇಕು. ಎಲ್ಲೂ ಕೂಡ ಸಂವಿಧಾನದಲ್ಲಿ ದೋಷ ಇಲ್ಲ. ಫಾಲ್ಟ್ ಲೈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಫಾಲ್ಟ್ ಲೈಸ್ ಇನ್ ದ ಯೂಸರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಾವು ಸಂವಿಧಾನವನ್ನು ಹೇಗೆ ನೋಡ್ತೇವೆ, ಸಂವಿಧಾನವನ್ನು ಹೇಗೆ ಬಳಕೆ ಮಾಡ್ತೇವೆ, ಸಂವಿಧಾನವನ್ನು ಹೇಗೆ ನಾವು ಅನುಷ್ಠಾನಗೊಳಿಸ್ತೇವೆ ಅನ್ನುವಂಥದ್ರ ಮೇಲೆ ಇವತ್ತು ನಿಂತಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಸಂವಿಧಾನವನ್ನು ನಾವು ಸಮರ್ಪಕವಾಗಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿಕಮ್ ಪ್ಲೇಥಿಂಗ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಪೊಲಿಟಿಷಿಯನ್ಸ್. ಸಂವಿಧಾನ ಅನ್ನುವಂಥದ್ದು ರಾಜಕಾರಣಿಗಳ ಕೈಗೊಂಬೆ ಆಗಿಬಿಟ್ಟಿದೆ. ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಎಷ್ಟು ವಿಧಿಗಳಿದ್ದು? 395 ವಿಧಿಗಳಿತ್ತು. ಇವತ್ತು ಆ್ಯಸ್ ಗುಡ್ ಆ್ಯಸ್ 414 ಆರ್ಟಿಕಲ್ಸ್ ಆರ್ ದೇರ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆ್ಯಸ್ ಗುಡ್ ಆ್ಯಸ್ 404 ಅಮೆಂಡ್ಮೆಂಟ್ಸ್ ಹ್ಯಾವ್ ಬಿನ್ ಡನ್. ಇವನ್ನೆಲ್ಲ ನೋಡಿದಾಗ ಏನನ್ನಿಸುತ್ತೆ, ನಾವು ಸಂವಿಧಾನವನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಬದಲಾಗಿ ಇಟ್ ಈಸ್ ಅವರ್ ಬೈಬಲ್, ಇಟ್ ಈಸ್ ದ ಬೈಬಲ್ ಆಫ್ ಅವರ್ ಕಂಟ್ರಿ. ನಮ್ಮ ಒಂದು ಕಿರುಹೊತ್ತಿಗೆ, ನಮ್ಮ ದೇಶದ ಅದು ಒಂದು ಹೊತ್ತಿಗೆ, ಒಂದು ಆ ಗ್ರಂಥ, ಒಂದು ಮೂಲ ಗ್ರಂಥ, ಅದನ್ನು ಆಧರಿಸಿ ನಾವು ಜೀವನದ, ನಮ್ಮ ರಾಷ್ಟ್ರದ ಪರಿಕಲ್ಪನೆಗಳನ್ನು ಸಾಕಾರ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಇದು ಹಾಕಿಕೊಟ್ಟಂತಹ ಚೌಕಟ್ಟು ಅನ್ನುವಂಥದ್ದನ್ನು ನಾವು ಎಲ್ಲಿ ತನಕ ಹೊಂದಲ್ಲ, ಎಲ್ಲಿ ತನಕ ನಾವು ಅದ್ರ ಬಗ್ಗೆ ಗೌರವವನ್ನು ಇಟ್ಕೊಳ್ಳಲ್ಲ. ಹೇಗೆ ನಾವು ನಮ್ಮ ಮನೆಗಳಲ್ಲಿ ನಾವು ದೇವರನ್ನು ಪೂಜಿಸ್ತೇವೆ, ಹಾಗೆ ನಾವು ಸಂವಿಧಾನವನ್ನು ಪೂಜಿಸಬೇಕು, ನಮ್ಮ ರಾಷ್ಟ್ರವನ್ನು ಪೂಜಿಸಬೇಕು, ನಮ್ಮ ರಾಷ್ಟ್ರವನ್ನು ಗೌರವಿಸಬೇಕು. ಇವೆಲ್ಲ ಮೂಲ ತತ್ವಗಳು. ಆದಾಗಲೇ ನಾವು ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು, ಇನ್ನೆಲ್ಲ ಸೌಲಭ್ಯಗಳನ್ನು ನಾವು ಪಡ್ಕೊಂಡಿದ್ದು ಕೂಡ ಸಾರ್ಥಕವಾಗುತ್ತೆ. ಇದು ಸಾರ್ಥಕ ಆಗಲಿಲ್ಲ ಅಂತಾದರೆ ಕೇವಲ ಒಮ್ಮುಖವಾಗ್ತದೆ. ಆದ್ದರಿಂದ ಇವತ್ತು ನಾವು ದೇಶ ಏನು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಟೀಕೆ ಮಾಡೋದಕ್ಕೆ ಬದಲಾಗಿ ದೇಶದ ಏಕತೆಗಾಗಿ, ದೇಶದ ಸಮಗ್ರತೆಗಾಗಿ, ದೇಶದ ಐಕ್ಯತೆಗಾಗಿ ನೀನೇನಪ್ಪ ಮಾಡಿದ್ಯಾ, ವಾಟ್ ಆ್ಯಕ್ಚುಲಿ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ದೇಶ ಸುಭಿಕ್ಷವಾಗುತ್ತೆ, ದೇಶ ಆರ್ಥಿಕವಾಗಿ ಮುಂದುವರಿಯುತ್ತೆ, ಹಾಗೂ ಸಂವಿಧಾನದ ಪರಿಕಲ್ಪನೆಗಳಿಗೆ ಅರ್ಥ ಬರುತ್ತೆ,
ಸಂವಿಧಾನಕ್ಕಾಗಿ ಹಲವಾರು ರಾಜಕಾರಣಿಗಳು ಮಾಡಿದಂತಹ ಪ್ರಯತ್ನಗಳಿಗೆ ಸಾರ್ಥಕತೆಯ ಮನೋಭಾವನೆ ಬರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ.